ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC 2024 ಎಕ್ಸಾಮಿಗೆ ಸೈನ್ಸ್ 2 ಮತ್ತು 3 ಮಾರ್ಕ್ಸಿನ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡೋಣಂತೆ. ಇವತ್ತಿನ ನಾನು ಕ್ಲಾಸ್ ನೀವು ನೋಡಿದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಇನ್ನೂ ನೀವು ಮಾಡಬೇಕಂತಿಲ್ಲ ನೋಡ್ರಿ. ಎಕ್ಸಾಮ್ ಅಂತ ಯಾವಾಗೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೋಸ್ಟ್ ಇಂಪಾರ್ಟೆಂಟ್. ಇವಾಗೇನು ನಾನು ಭಾಗ ಒಂದರೊಳಗೆ ನಾನು ಏನು ಮಾಡಿದೆ 1 ಮಾರ್ಕ್ಸಿನ ಕ್ವಶನ್ ಆನ್ಸರ್ನ ಎಲ್ಲಾನು ಭೌತಶಾಸ್ತ್ರದಾಗ ಯಾವ್ಯಾವ ಬರ್ತಾವೆ ಅಂತ ಹೇಳ್ಕೊಟ್ಟಿನಿ. ಇವತ್ತು ನಾನು 2 ಮತ್ತು 3 ಮಾರ್ಕ್ಸಿಗೆ ಯಾವ್ಯಾವ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ ಮತ್ತು ನೀವು ಎಷ್ಟೆಷ್ಟು ಆನ್ಸರ್ ಬರ್ತಾರೆ ನಿಮ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿರಿ. ಇವತ್ತು ಈಗ ಎಕ್ಸಾಮ್ ಸಮೀಪ ಇರೋದ್ರಿಂದ ಫುಲ್ ಡೀಟೇಲ್ ಆಗಿ ಹೇಳೋಕ್ಕಾಗಿಲ್ಲ. ಒಂದೊಂದು ಕ್ವಶನ್ನ ನಾನು ಶಾರ್ಟಾಗಿನೇ ಹೇಳ್ಕೊತ ಹೋಗ್ತೀನಿ. ಯಾಕಂದರೆ ನಿಮ್ಗೆ ಓದಲಿಕ್ಕೂ ಟೈಮ್ ಬೇಕು. ಬರೀ ವೀಡಿಯೋಸ್ ನೋಡ್ಕೊಂತ ಕುಂದ್ರೆ ಆಗಿಲ್ಲ. ವೀಡಿಯೋಸ್ ಅಷ್ಟೇ ನೋಡಿದರೆ ನಿಮಗೆ ಸ್ಕೋರ್ ಆಗಂಗಿಲ್ಲ. ಅದ್ರ ಜೊತೆ ನಿಮಗೆ ಸ್ಟಡಿನೂ ಮಾಡಬೇಕನ್ನೋ ಸಂಬಂಧ ನಾನು ನಿಮ್ಗೆ ಶಾರ್ಟಾಗಿ ಹೇಳ್ಕೊತ ಹೋಗ್ತೀನಿ ರೀ. ನೋಡಿರಿ, ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಯಾವುದಾದ್ರೂ 2 ಪಳೆಯುಳಿಕೆ ಇಂಧನಗಳನ್ನ ಹೆಸರಿಸಿ ಮತ್ತು ಪಳೆಯುಳಿಕೆ ಇಂಧನದ ಬಳಕೆಯಿಂದ ಉಂಟಾಗುವ ಯಾವುದಾದ್ರೂ 2 ಅನಾನುಕೂಲಗಳನ್ನು ತಿಳಿಸಿ. ನೋಡಿರಿ, ಪಳೆಯುಳಿಕೆ ಇಂಧನಗಳು ಯಾವುವು? ಕಲ್ಲಿದ್ದಲು, ನೈಸರ್ಗಿಕ ಅನಿಲ ಮತ್ತು ಪೆಟ್ರೋಲಿಯಂ. ಇದರಿಂದ ಆಗ್ತಕ್ಕಂಥ ಅನಾನುಕೂಲ ಏನು? ನಮ್ಗೆ ವಾಯು ಮಾಲಿನ್ಯ, ಆಮ್ಲಮಳೆ, ಹಸಿರುಮನೆ ಪರಿಣಾಮ, ನೀರು ಮತ್ತು ನೆಲದ ಮೇಲೆ ದುಷ್ಪರಿಣಾಮ, ಜಾಗತಿಕ ತಾಪ ಏರಿಕೆ. ನೋಡಿರಿ, ಇವಿಷ್ಟೇ ನೀವು ಅದರಿಂದ ಆಗುವ ಅನಾನುಕೂಲಗಳು. ನೋಡಿರಿ, ನಾನು ಇವತ್ತಿಂದ ನಿಮ್ಗೆ ಈ ಎಕ್ಸಾಮ್ಗೆ ನೀವು ಇನ್ನೊಂದಿನ ಗ್ಯಾಪ್ ಐತಲ್ಲ ಅಷ್ಟರೊಳಗೆ ನಿಮ್ಗೆ ಎಷ್ಟು ಸಾಧ್ಯಕ್ಕೆ ಐತಲ್ಲ ಅಷ್ಟೆಲ್ಲ ನಾನು ಹೆಲ್ಪ್ ಮಾಡ್ತೀನಿ. ಎಷ್ಟು ಇಂಪಾರ್ಟೆಂಟ್ ಕ್ವಶನ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎಲ್ಲನೂ ಹೇಳ್ಕೊಡ್ತೀನಿ. ಆದರೆ ನೀವು ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡಬಾರ್ದು. ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಕೈತಿ. ಸ್ಕಿಪ್ ಮಾಡಿ ನೋಡಿದ್ರೆ ಏನೂ ನಿಮ್ಗೆ ಅಂಡರ್ಸ್ಟ್ಯಾಂಡು ಆಗಂಗಿಲ್ಲ, ನಿಮ್ಗೆ ಅದು ಅರ್ಥನೂ ಆಗಂಗಿಲ್ಲ ರೀ. ಅದ್ರ ಸಲುವಾಗಿ ನೀವು ಪೂರಾ ವಿಡಿಯೋನ ನೋಡಿರಿ. ಮತ್ತು ನಿಮ್ಗೆ ಒಂದು ವೇಳೆ ನಿಮ್ಗೆ ಟೈಮ್ ಶಾರ್ಟೇಜ್ ಇದ್ರೆ ಅಲ್ಲಿ ಇದು ನಿಮ್ಮ ವಿಡಿಯೋ ಮೇಲೆ 3 ಇದೇನು ಡಾಟ್ ಬರ್ತಾವಲ್ಲ, ಸ್ಪೀಡ್ ಹೈ ಮಾಡಿಕೊಂಡು ನೀವು ನೋಡ್ಬೋದು. ಸ್ಪೀಡ್ ಹೈ ಮಾಡಿ ನೋಡಿದ್ರೆ ನಿಮ್ಗೆ ಏನಾಕೈತಿ, ಕಡಿಮೆ ಟೈಮ್ದೊಳಗೆ ಫುಲ್ ವಿಡಿಯೋನು ನಿಮ್ಗೆ ನೋಡ್ದಂಗೆ ಆಕೈತಿ. ನೋಡಿರಿ, ಮತ್ತು 2 ಮಾರ್ಕ್ಸಿಂದ ಯಾವ ರೀತಿ ಕ್ವಶನ್ ಕೇಳಾರ. 5 ಓಮ್ ರೋಧದಲ್ಲಿ ಪ್ರತಿ 2 ಸೆಕೆಂಡಿಗೆ 1000 ಜೌಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತದೆ. ರೋಧದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಅಂತ ಹೇಳಾರ. ನೋಡಿರಿ, ಉದ್ದ L ಮತ್ತು ಇದರ ಮಾಡ್ಬೋದು, ಅಥವಾ ಉದ್ದ L ಮತ್ತು ಅಡ್ಡ ಕೊಯ್ತದ ವಿಸ್ತೀರ್ಣ A ಇರುವ ವಾಹಕ ತಂತಿಯ ರೋಧವು 4 ಓಮ್ ಆಗಿದೆ. ಇದೇ ರೀತಿಯ ಇನ್ನೊಂದು ವಾಹಕ ತಂತಿಯ ಉದ್ದ L/2 ಮತ್ತು ಅದರ ಅಡ್ಡ ಕೊಯ್ತದ ವಿಸ್ತೀರ್ಣ 2A ಆದಾಗ ಅದರ ರೋಧವನ್ನು ಕಂಡುಹಿಡಿಯಿರಿ ಅಂದಾರ. ನೋಡಿರಿ, ಫಸ್ಟ್ 1ನೇ ಕ್ವಶನ್ ಮಾಡೋಣ. ಅದರೊಳಗೆ ಏನೇನು ಕೊಟ್ಟಾರ? ಕ್ವಶನ್ ಒಳಗೆ H ಕೊಟ್ಟಾರ, ಹೌದಾ? H ಅಂದ್ರೆ 1000 ಜೌಲ್. R ಕೊಟ್ಟಾರಿ 5 ಓಮ್, T 2 ಸೆಕೆಂಡ್, V ಏನೋ ಕಂಡುಹಿಡಿಬೇಕು. ಸೂತ್ರ ಏನೈತಿ? H I² RT. ಹೌದಾ? ನಮಗೆ I ಬೇಕಂದ್ರೆ I² ಫಸ್ಟ್ I² ಬರೋಣ. I² ಅಂದ್ರೆ ಏನಾಕೈತಿ? H. ಈ RT ಇಲ್ಲಿ ಗುಣಾಕಾರ ಐತಿ, ಕಡಿಮೆ ಅಂದ್ರೆ ಏನಾಕೈತಿ? ಭಾಗಾಕಾರ ಆಕೈತಿ. ನಮ್ಗೆ I² ಬೇಡ. I ಬೇಕಂದ್ರೆ ಇದಕ್ಕೆ ಏನು ಹಾಕ್ಬಿಡೋದು ನಾವು? ಸ್ಕ್ವೇರ್ ರೂಟ್ ಹಾಕ್ಬಿಡೋದು. ಹೌದಾ? I = ರೂಟ್ ಆಫ್ ನೋಡ್ರಿ, I = ರೂಟ್ ಆಫ್ H/RT. ಇವೆಲ್ಲ ಬೆಲೆ ನೀವೇನು ಮೇಲೆ ಇದಾವಲ್ಲ ಎಲ್ಲ ಬೆಲೆನೂ ಇದ್ರೊಳಗೆ ಆದೇಶಿಸಿದ್ರೆ ಮೇಲೆ 1000 ಹಂಗೆ ಇರ್ತೈತಿ. 5 × 10 ಆಯ್ತು. ಈ 0 ಕ್ಯಾನ್ಸಲ್ ಆದರೆ ಸ್ಕ್ವೇರ್ ರೂಟ್ ಒಳಗೆ 100 ಬಂತು. ಸ್ಕ್ವೇರ್ ರೂಟ್ ಆಫ್ 100 ವರ್ಗ ಎಷ್ಟು? 10 × 100 ಅಂದ್ರೆ 10. ಈಗ ನಮ್ಗೆ I ಸಿಕ್ತು. ನಮ್ಗೆ ವಿಭವಾಂತರವನ್ನು ಕಂಡುಹಿಡಿ ಅಂದ್ರೆ ವಿಭವಾಂತರ ಸೂತ್ರ ಏನು? V = IR. I ಅಂದ್ರೆ 10, R ಅಂದ್ರೆ 5, 10 × 50 ವೋಲ್ಟ್. ಇದಿಷ್ಟ ಆನ್ಸರ್. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಒಳಗೆ ಏನು ಕೊಟ್ಟಾರ? R1 = ರೋ ಇಂಟು L/A. ಹೌದಾ? ಇದು R1 ಬೆಲೆ ಎಷ್ಟು ಕೊಟ್ಟಾರ ಅವರು? 4 ಓಮ್ ಕೊಟ್ಟಾರ. 2ನೇ ತಂತಿ ಒಳಗೆ R2 = L/2 ಕೊಟ್ಟಾರ ರೀ. ನಾವು ಅದು ಕ್ವಶನ್ ಓದ್ಕೊಂಡು ಕುಂತ್ರೆ ಟೈಮ್ ಬೇಕೈತಂತ ಫಾಸ್ಟ್ ಹೇಳಾಕೋತೀನಿ. ನೀವು ಕ್ವಶನ್ ಬೇಕಂದ್ರೆ ಹಿಂದೆ ಮಾಡ್ಕೊಂಡು ನೋಡಿರಿ. ಯಾಕಂದ್ರೆ ಭಾಳ ವೀಡಿಯೋ ಲೆಂದಿ ಆತಂದ್ರೆ ನಿಮ್ಗೆ ಓದಲಿಕ್ಕೆ ಟೈಮ್ ಶಾರ್ಟೇಜ್ ಆಕೈತೆ. ಅದಕ್ಕೆ ಫಾಸ್ಟ್ ಹೇಳಲಿಕ್ಕತ್ತೇನು ರೀ. ರೋ ಮತ್ತು ನೀವು ಭಾಳ ಫಸ್ಟ್ ಸ್ಪೀಡ್ ಆದ್ರೂ ಏನನ್ನೋ ನೀವು ಕಮೆಂಟ್ಸ್ ಮಾಡಿರಿ, ನಾನು ನಿಮ್ಗೆ ಹೆಂಗೆ ಅಂತೀರಿ ಹಂಗೆ ಹೇಳ್ಕೊಡ್ತೀನಿ ಅಂತ. L/2 ನೋಡಿರಿ, L ಅಂದ್ರೆ ಇಲ್ಲೇ L/2 /2 ಹಂಗೆ ಇಡ್ರಿ. ಈಗ ನಾ ಇದನ್ನು 1 / 2 4 ಮಾಡ್ಕೊಂಡು ಇದನ್ನು ಈ ಸೈಡ್ ಇಟ್ಕೊತೀನಿ. ಇಲ್ಲಿ ರೋ ಐತಲ್ಲ, ರೋ ಹಂಗೆ ಬರೀರಿ. ಇಲ್ಲಿ ಮ್ಯಾಲೆ L ಐತಲ್ಲ, L ಹಂಗೆ ಬರ್ರಿ. ಕೆಳಗೆ A ಐತಲ್ಲ, A ಹೆಂಗೈತೆ ಹಂಗೆ ಬರೀರಿ. ಈಗ ನಮ್ಗೆ 1/4 ಹಂಗೆ ಇಡ್ರಿ. ಈ ರೋ ಇಂಟು L/A ಅಂದ್ರೆ ಏನು? ರೋ ಇಂಟು L/A ಅಂದ್ರೆ ಏನು? R1. ಹಂಗಂದ್ರೆ R2 = 1/4 ಹಂಗೆ ಇಡ್ರಿ. R1 ಬೆಲೆ ಎಷ್ಟು ಕೊಟ್ಟಾರ? 4 ಓಮ್. ಆ 4 ಇಲ್ಲಿ ಇಡ್ರಿ. ಈ 4 ಕ್ಯಾನ್ಸಲ್ ಆಗಿ ಬರೋದೆಷ್ಟು? 1 ಓಮ್. ಇದೇನು? ಹೊಸ ತಂತಿಯ ರೋಧ. ಇಷ್ಟು ಮಾಡ್ಬೇಕು ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಗೋಳೀಯ ದರ್ಪಣದ ದ್ಯುತಿರಂಧ್ರ ಆರ್ಮೇಚರ್ ಎಂದರೇನು? ದ್ಯುತಿರಂಧ್ರ ಅಂದ್ರೆ ಅಪರ್ಚರ್ ಎಂದರೇನು? ನಿಮ್ನ ದರ್ಪಣದ 4 ಉಪಯೋಗಗಳನ್ನು ಬರೆಯಿರಿ. ಅಥವಾ ಇನ್ನೊಂದು ಏನು ಕೇಳಾರ? ಮಸೂರದ ಸಾಮರ್ಥ್ಯ ಎಂದರೇನು? ಮಸೂರದ ಸಾಮರ್ಥ್ಯವನ್ನು ಕಂಡುಹಿಡಿಯಲು ಬಳಸುವ ಸೂತ್ರವನ್ನು ಬರೆಯಿರಿ. ಮಸೂರದ SI ಮಾನ ಯಾವುದು ಅಂತ ಕೇಳಾರ. ಹೌದಾ? ಇದ್ರೊಳಗೆ ಮತ್ತೇನು ಕೇಳಾರ? A ಮತ್ತು B ಅಂತ 2 ಕ್ವಶನ್ ಕೇಳಾರ. ಇನ್ನೊಂದು ಕ್ವಶನ್ ಏನು ಕೇಳಾರ? A ಮತ್ತು B ಎಂಬ 2
ಎಂಬ ಎರಡು ಮಸೂರಗಳ ಸಂಗಮ ದೂರಗಳು ಕ್ರಮವಾಗಿ +0.50 ಮತ್ತು -0.40 ಆದರೆ ಅದೇ ಕ್ರಮದಲ್ಲಿ ಅವುಗಳ ವಿಧವನ್ನು ತಿಳಿಸ್ರಿ ಅಂತ ಕೇಳಾರ. ಈಗ ನೋಡ್ರಿ, ಮೊದಲೇನು ಕೇಳಿದ್ರು, ಗೋಳೀಯ ದರ್ಪಣ ಅಂದರೆ ಏನಂತ ಕೇಳಿದ್ರು. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈಯ ವ್ಯಾಸ. ಹೌದಾ? ನಿಮ್ನ ದರ್ಪಣದ ಉಪಯೋಗಗಳನ್ನು ಕೇಳಾರಲ್ಲ ನೋಡ್ರಿ. ನಿಮ್ನ ದರ್ಪಣದ 4 ಉಪಯೋಗಗಳು ಕೇಳ್ಯಾರ. ನಿಮ್ನ ದರ್ಪಣದ ಉಪಯೋಗಗಳೇನು? ಅದನ್ನು ಟಾರ್ಚ್, ತಪಾಸಣಾ ದೀಪ, ವಾಹನದ ಮುಂಭಾಗದ ದೀಪಗಳಲ್ಲಿ ಬೆಳಕಿನ ಸಮಾಂತರ ಕಿರಣಪುಂಜಗಳನ್ನು ಪಡೆಯಲು ಬಳಸ್ತಾರೆ. ಕ್ಷೌರ ದರ್ಪಣವಾಗಿ ಬಳಸ್ತಾರೆ. ದಂತವೆದ್ದಿರೋ ಹಲ್ಲುಗಳ ದೊಡ್ಡ ಪ್ರತಿಬಿಂಬ ಪಡೆಯಲು ಬಳಸ್ತಾರೆ. ಸೌಮ್ಯಗಳಲ್ಲಿ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲು ಬಳಸ್ತಾರೆ. ನೋಡ್ರಿ, ನೆಕ್ಸ್ಟ್ ಕ್ವಶನ್, ಮಸೂರದ ಸಾಮರ್ಥ್ಯ ಎಂದರೇನು? ನೋಡ್ರಿ, ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಟ್ಟವೇ ಮಸೂರದ ಸಾಮರ್ಥ್ಯ. ನೋಡ್ರಿ, ಇವತ್ತು ನಾ ಎಷ್ಟು ಶಾರ್ಟ್ ಆನ್ಸರ್ ಹೇಳಿಕತ್ತೀನಿಲ್ಲ. ಇದಿಷ್ಟು ನೀವು ಎಕ್ಸಾಮ್ ಬರೆದ್ರೆ ಸಾಕು, ನಿಮ್ಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ ರೀ. P = 1/F. ಹೌದಾ? ಮಸೂರದ ಸಾಮರ್ಥ್ಯದ SI ಮಾನ ಏನು? ಡಯಾಫ್ಟರ್ ಅಥವಾ D ಅಂತ ಬರೆದ್ರೆ ಸಾಕು. ನೋಡ್ರಿ, +0.50 ಇದ್ರೆ ಈ ಮೀಟರ್ ಇದ್ರೆ ಪಿನ ಮಸೂರ, -0.40 ಇದ್ರೆ ನಿಮ್ಮ ಮಸೂರ. ನೋಡ್ರಿ, ಇಷ್ಟು ಬರೆದ್ರೆ ನಿಮ್ಗೆ 3 ಮಾರ್ಕ್ಸ್ ಇದೆ. ಇಷ್ಟು ಸಿಂಪಲ್ ನೋಡ್ರಿ. ಇಷ್ಟು ನೀವು ಬರೆದ್ರೆ ಸಾಕು, ನಿಮ್ಗೆ 3 ಮಾರ್ಕ್ಸ್ ಕೊಡ್ತಾರೆ ರೀ. ಅದೇ ನೀವು ಕನ್ನಡದೊಳಗೆ ಅದು ಬರೆದ್ರೆ ಎಷ್ಟು ಲೆಂದಿ ಆನ್ಸರ್ ಬರೀಬೇಕಲ್ಲ. ಸೈನ್ಸ್ ಈಸ್ ಶಾರ್ಟ್ ಆ್ಯಂಡ್ ಸ್ವೀಟ್. ಹೌದಾ? ನೆಕ್ಸ್ಟ್ ನೋಡ್ರಿ, ಈ ಕೊಟ್ಟಿರುವ ಇದು ನೋಡ್ರಿ, ಸೈನ್ಸ್ ಒಳಗೆ ಈ ಥರ ಈ ಕ್ವಶನ್ಸ್ ಭಾಳ ಕೊಡ್ತಾರೆ. ಈ ಡಯಾಗ್ರಾಮ್ ಕೊಟ್ಟು ಈ ಪ್ರಯೋಗವನ್ನು ವಿವರಿಸಿರಿ ಅಂತ ಕೇಳ್ತಾರೆ. ನೋಡ್ರಿ, ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಸುರುಳಿ 1, ಸುರುಳಿ 2 ಕೊಟ್ಟಾರ. ಈ ಚಿತ್ರವನ್ನು ಸಂಬಂಧಿಸಿದ ಪ್ರಯೋಗವನ್ನು ವಿವರಿಸಬೇಕು. ಈ ಪ್ರಯೋಗದಿಂದ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಅನ್ನೋದನ್ನು ತಿಳಿಸ್ಬೇಕು. ನೋಡ್ರಿ, ಅನುಕ್ರಮವಾಗಿ 10 ಮತ್ತು 50 ಸುತ್ತುಗಳನ್ನು ಹೊಂದಿರುವ ತಾಮ್ರದ ತಂತಿಯ ಸುರುಳಿಗಳನ್ನು ತೆಗೆದುಕೊಳ್ಳಿ. ಅವಾಹಕ ಸಿಲಿಂಡರ್ನ ಆಕಾರದ ಕೊಳವೆಗೆ ಸೇರಿಸಿ. ಸುರುಳಿ 1 ಬ್ಯಾಟರಿ ಮತ್ತು ಪ್ಲಗ್ ಕೀಗೆ ಸರಣಿಯಲ್ಲಿ ಜೋಡಿಸಿ. ಸುರುಳಿ 2 ಗ್ಯಾಲ್ವನೋಮೀಟರ್ಗೆ ಜೋಡಿಸಿ. ಕೀಯನ್ನು ಪ್ಲಗ್ನಲ್ಲಿ ಹಾಕಿದಾಗ ಗ್ಯಾಲ್ವನೋಮೀಟರ್ ಸೂಚಿಯು ವಿಚಲನೆ ಹೊಂದಿ ಪುನಃ ಶೂನ್ಯಕ್ಕೆ ಬರುತ್ತದೆ. ಇದು ಸುರುಳಿ 2ರಲ್ಲಿ ಕ್ಷಣಿಕ ವಿದ್ಯುತ್ ಪ್ರವಾಹ ಉತ್ಪತ್ತಿಯಾಗುವುದನ್ನು ಸೂಚಿಸುತ್ತದೆ. ಸುರುಳಿ 1 ಬ್ಯಾಟರಿಯಿಂದ ಸಂಪರ್ಕ ಕಡಿತ ಮಾಡಿದಾಗಲೂ ಗ್ಯಾಲ್ವನೋಮೀಟರ್ನ ಸೂಚಿಯು ತಕ್ಷಣ ವಿರುದ್ಧ ದಿಕ್ಕಿನಲ್ಲಿ ವಿಚಲಿಸುತ್ತದೆ ಮತ್ತು ಶೂನ್ಯಕ್ಕೆ ಬರುತ್ತದೆ. ಇದು ವಿರುದ್ಧ ದಿಕ್ಕಿನಲ್ಲಿರುವ ವಿದ್ಯುತ್ ಪ್ರವಾಹವನ್ನು ಸೂಚಿಸುತ್ತದೆ. ನೋಡ್ರಿ, ಇಷ್ಟು ಬರೆದ್ರೆ ಸಾಕು. ಇದಾದಮೇಲೆ ತೀರ್ಮಾನ ಏನು ಬರೀತೀರಿ? ಸುರುಳಿ 1ರಲ್ಲಿ ವಿದ್ಯುತ್ ಪ್ರವಾಹ ಬದಲಾಗುತ್ತಿದ್ದರೆ ಸುರುಳಿ 2ರಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗುತ್ತದೆ. ಇದೇ ವಿದ್ಯುತ್ಕಾಂತೀಯ ಪ್ರೇರಣೆ. ಕಾಂತಕ್ಷೇತ್ರದಲ್ಲಾದ ಬದಲಾವಣೆಯೇ ಇದಕ್ಕೆ ಕಾರಣ. ಇದಕ್ಕೆ ಕಾರಣ ಏನು? ಅಲ್ಲೇನು ಕಾಂತಕ್ಷೇತ್ರ ಇರ್ತೈತಲ್ಲ, ಅಲ್ಲೇನು ಬದಲಾವಣೆ ಉಂಟಾಗ್ತೈತಲ್ಲ, ಅದೇ ಇದಕ್ಕೆ ಕಾರಣ. ನೆಕ್ಸ್ಟ್ ನೋಡ್ರಿ, ಇದು ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ರೀ. ಪಿನ ಮಸೂರದ 2F1ನಲ್ಲಿ ವಸ್ತುವನ್ನಿರಿಸಿದಾಗ ಪ್ರತಿಬಿಂಬದ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಉಂಟಾಗುವ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. F1 ಇಲ್ಲೇ ಮಸೂರದ ಪ್ರಧಾನ ಸಂಗಮ. ಪಿನ ಮಸೂರದ 2F1ಗಿಂತ ದೂರದಲ್ಲಿ ವಸ್ತುವನ್ನಿಟ್ಟಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಉಂಟಾಗುವ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ಬರೆಯಿರಿ. F1 ಇಲ್ಲೇ ಮಸೂರದ ಪ್ರಧಾನ ಸಂಗಮ. ನೋಡ್ರಿ, ಇದು ಕ್ವಶನ್ ಐತಲ್ಲ, ಇವು ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ರೀ. ಈ ಪಿನ ಮಸೂರದ ಮೇಲೆ ಏನಿದಾವಲ್ಲ ಇವು ನೋಡ್ರಿ, ಈ ರೀತಿ ಏನೈತೆ, ಈ ರೀತಿ ನಾವೆಲ್ಲನೂ ರೇಖಾಚಿತ್ರವನ್ನು ತೆಗೆದು ನೋಡ್ರಿ, ಏನು ಈಸಿಲ್ಲ. ಇದೇನಕ್ಕೈತಿ, ಇಲ್ಲಿಂದ ಹಾದೋಕ್ಕೈತಿ, ಇಲ್ಲಿ ತೊಗೊಂಡು ಈ ರೀತಿ ಮಾಡಿ ಇಲ್ಲೇ ನಾವು ಇಲ್ಲಿ ವಸ್ತುವನ್ನು ಇರ್ತಿರ್ತೀವಿ, ಇಲ್ಲಿ ಅದ್ರ ಪ್ರತಿಬಿಂಬ ಮೂಡಿರ್ತೈತಿ. ಇದು ರೇಖಾಚಿತ್ರ ಏನು ರಚಿಸ್ತಿರಲ್ಲ, ಅದಕ್ಕೆ 2 ಮಾರ್ಕ್ಸ್. ಪ್ರತಿಬಿಂಬದ ಸ್ಥಾನ ಎಲ್ಲೈತಿ? ಪ್ರತಿಬಿಂಬ ಎಲ್ಲೈತ್ರಿ? ಈಗ 2F2 ಒಳಗೈತಿ. 2F2 ಪ್ರತಿಬಿಂಬ ಏನೈತಿ? ಸತ್ಯ ಮತ್ತು ತಲೆ ಕೆಳಗೈತಿ. ಇಲ್ಲಿ ನೋಡ್ರಿ, ಈ ರೀತಿ ಇದ್ರೆ ಇದು ಉಲ್ಟಾ ಬಂದೈತೆ ಅಂದರೆ ಇದು ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ. ನೋಡ್ರಿ, 2ನೇ ಇದ್ರೊಳಗೂ ಅಷ್ಟೇ. ನೋಡ್ರಿ, ಪ್ರತಿಬಿಂಬದ ಸ್ಥಾನ ಎಲ್ಲೈತ್ರಿ? F2 ಮತ್ತು 2F2ಗಳ ನಡುವೆ ಐತಿ. ಹೌದಾ? ಇಲ್ಲೇ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬಗಳು. ನೋಡ್ರಿ, ನೆಕ್ಸ್ಟ್, ಬೆಳಕು ಗಾಳಿಯಿಂದ 1.50 ವಕ್ರೀಭವನ ಸೂಚ್ಯಂಕವನ್ನು ಹೊಂದಿರುವ ಬೆಂಜಿನನ್ನು ಪ್ರವೇಶಿಸುತ್ತದೆ. ಬೆಂಜಿನ್ನಲ್ಲಿ ಬೆಳಕಿನ ವೇಗವನ್ನು ಲೆಕ್ಕಾಚಾರ ಮಾಡಿ. ನೋಡ್ರಿ, ಗಾಳಿಯಲ್ಲಿ ಬೆಳಕಿನ ವೇಗ 3 × 10⁸ ಮೀಟರ್/ಸೆಕೆಂಡ್. ಒಂದು ನಿಮ್ನ ಮಸೂರದ ಸಂಗಮ ದೂರವು 12 ಸೆಂಟಿಮೀಟರ್ ಇದೆ. ಮಸೂರದಿಂದ ಪ್ರತಿಬಿಂಬವು 9 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು? ನೋಡ್ರಿ, 1ನೇ ಕ್ವಶನ್ನಿಗೆ
ನಮಗೇನು ಗೊತ್ತೈತ್ರಿ, ನಮಗಿದು ಮಾಧ್ಯಮದ ವಕ್ರೀಭವನ ಸೂಚ್ಯಂಕ ಅಂದ್ರೆ ಗಾಳಿಯಲ್ಲಿ ಬೆಳಕಿನ ವೇಗ ಡಿವೈಡೆಡ್ ಬೈ ಬೆಂಜಿನ್ನಲ್ಲಿ ಬೆಳಕಿನ ವೇಗ ಅಥವಾ NM = C ಡಿವೈಡೆಡ್ ಬೈ B. ಇದೇ ಎಷ್ಟು ಕೊಟ್ಟಾರ? ಮಾಧ್ಯಮದ ವಕ್ರೀಭವನ ಸೂಚ್ಯಂಕ 1.50, ಗಾಳಿಯಲ್ಲಿ ಬೆಳಕಿನ ವೇಗ 3 × 10⁸. ಬೆಂಜಿನಲ್ಲಿ ಬೆಳಕಿನ ವೇಗ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಬೇಕು. ಬರೀ ಈ ಎರಡನ್ನೂ ಓರೆ ಗುಣಾಕಾರ ಮಾಡಿರಿ. 1.50 ಇಂಟು ಬೆಂಜಿನ್ನ ಬೆಳಕಿನ ವೇಗ ಎಷ್ಟು ಬಂತು? 3 × 10⁸. ಬೆಂಜಿನ್ನಲ್ಲಿ ಬೆಳಕಿನ ವೇಗ 3 × 10⁸ ಇದು ಇಂಟು ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಯ್ತು. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಬೆಂಜಿನ್ನಲ್ಲಿ ಬೆಳಕಿನ ವೇಗ ಎಷ್ಟು ಬರ್ತೈತಿ? 2 × 10⁸ ಮೀಟರ್/ಸೆಕೆಂಡ್. ನೋಡಿರಿ ನೆಕ್ಸ್ಟ್ ಕ್ವಶನಾಗ ಏನು ಕೊಟ್ಟಾರ? F = ಎಷ್ಟು ಕೊಟ್ಟಾರ ರೀ? -12 ಕೊಟ್ಟಾರ. V = -9 ಕೊಟ್ಟಾರ. U ಕಂಡುಹಿಡಿಬೇಕು. ನಮ್ಗೇನು ಗೊತ್ತಿತ್ತು ಸೂತ್ರ? 1/V - 1/U = 1/F. 1/U ಅಂದ್ರೆ ಏನಾಕೈತಿ? 1/V - 1/F. 1/U ಆ್ಯಸ್ ಇಟ್ ಈಸ್ ಇಡ್ರಿ. 1 ಡಿವೈಡೆಡ್ ಬೈ B ಅಂದ್ರೆ -9 ಪ್ಲಸ್ 1 ಡಿವೈಡೆಡ್ ಬೈ F ಅಂದ್ರೆ -12. 1/9 -1/9 ಹಂಗೆ ಇಡ್ರಿ. ಮೈನಸ್ ಇಂಟು ಮೈನಸ್ ಏನೈತಿ? ಪ್ಲಸ್ 1 ಡಿವೈಡೆಡ್ ಬೈ 12. ಈಗ 9 ಮತ್ತು 12 ಏನು ಮಾಡ್ಕೋಬೇಕು? ನಾವು ಲಸಾವನ್ನು ತೆಗಿಬೇಕು. 9 ಮತ್ತು 12 ಲಸ 3 3 9 3 4 12 ಇವೆರಡು ಯಾಮಗೆ ಆಗಿಲ್ಲ ಅಂದರೆ ಇಷ್ಟು ಗುಣಿಸ್ಬೇಕು. 4 3 12 12 3 36 ಅನ್ನೋದು ಲಸ. ಹೌದಾ? 9 ಎಷ್ಟಲೇ 36, 9 4 36, 12 ಎಷ್ಟಲೇ 36, 12 3 36, 4 1 4 ಮೈನಸ್ ಇಲ್ಲಿ ಮೈನಸ್ ಐತಿ, -4 ಇಲ್ಲಿ ಪ್ಲಸ್ ಐತಿ. ಹಂಗೆ ಬರ್ರಿ. 3 1 3, 4 1 ಕಳೆದ್ರೆ 1 -1 ಬಾಗಿಲೆ 36. ಓರೆ ಗುಣಾಕಾರ ಮಾಡಿರಿ. 36 1 36. U ಇಂಟು ಮೈನಸ್ ಅಂದ್ರೆ -U = 36. U = -36 ಸೆಂಟಿಮೀಟರ್. ನೋಡಿರಿ ಇದಿಷ್ಟು ಮಾಡಿದ್ರೆ ಆಯ್ತು. ನೆಕ್ಸ್ಟ್, ಜೈವಿಕ ಅನಿಲದ ಪ್ರಧಾನ ಘಟಕಗಳನ್ನು ಹೆಸರಿಸಿ. ಜೈವಿಕ ಅನಿಲದ ಪ್ರಧಾನ ಘಟಕಗಳನ್ನು ಹೆಸರಿಸಿ ಮತ್ತು ಜೈವಿಕ ಅನಿಲದ ಗುಣಲಕ್ಷಣಗಳನ್ನು ಬರೆಯಿರಿ. ಪರಮಾಣು ವಿದ್ಯುತ್ ಉತ್ಪಾದನೆಯ ಅಪಾಯಗಳನ್ನು ಪಟ್ಟಿ ಮಾಡಿ. ನೋಡ್ರಿ ಇಷ್ಟು ಇಂಪಾರ್ಟೆಂಟ್ ಗೊತ್ತಾಯಿದೆ. ಜೈವಿಕ ಅನಿಲದ ಪ್ರಧಾನ ಘಟಕ ಮೀಥೇನ್. ನೆನ್ಪಿಡ್ರಿ, ಜೈವಿಕ ಅನಿಲದ ಪ್ರಧಾನ ಘಟಕ ಯಾವುದು? ಮೀಥೇನ್. ಜೈವಿಕ ಅನಿಲದ ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಲ್ಲ. ಅದನ್ನು ಉರಿಸಿದಾಗ ಬೂದಿಯಂತಹ ಶೇಷವನ್ನು ಉಳಿಸೋದಿಲ್ಲ. ಇದು ಬೂದಿಯನ್ನು ಈಗ ನಾವೇನರ ಸುಟ್ಟರದ್ರಾಗ ಬೂದಿ ಬರ್ತೈತೆ ಅಲ್ರಿ, ಇದು ಉರಿಸಿದಾಗ ಬೂದಿಯಂಥ ಶೇಷ ಏನೂ ಉಳಿಯುವುದಿಲ್ಲ. ಇದು ಹೊಗೆ ರಹಿತವಾಗಿ ಉರಿಯುತ್ತದೆ. ನಾವೇನರ ಕೈಯಿಂದ ಹೊರಗೆ ಸುಡಾಕುಂತ ನೋಡ್ರಿ, ಹೊಗೆ ಬರ್ತೈತಲ್ಲ, ಇದು ಇರಂಗಿಲ್ಲ, ಹೊಗೆ ರಹಿತವಾಗಿ ಉರಿತೈತಿ. ಇದರ ಶಾಖ ದಕ್ಷತೆ ಏನಿರ್ತೈತಿ? ಹೆಚ್ಚಾಗಿರ್ತೈತಿ. ನೋಡ್ರಿ ಇದು ಮೋಸ್ಟ್ ಇಂಪಾರ್ಟೆಂಟ್. ನಾ ಎಷ್ಟು ಇಂಪಾರ್ಟೆಂಟ್ ಹೇಳಾಕೊಂತೀನಿ ಅಂದ್ರೆ ನೋಡ್ರಿ, ಬೇಕಂದ್ರೆ ಜೈವಿಕ ಅನಿಲದ ಪ್ರಧಾನ ಘಟಕಗಳನ್ನ ಹೆಸರಿಸಿ ಅಂತ ಕೇಳ್ಯಾರ. ಜೈವಿಕ ಅನಿಲದ ಪ್ರಧಾನ ಘಟಕ ಮೀಥೇನ್. ಅದರದ ಲಕ್ಷಣಗಳನ್ನ ಬರೆಯಿರಿ ಅಂದ್ರೆ ಇದು ಉರಿಸಿದ್ರೆ ಬೂದಿ ಅಂತ ಶೇಷ ಉಳಿಯಂಗಿಲ್ಲ. ನೋಡ್ರಿ ಇದು ಹೊಗೆ ರಹಿತವಾಗಿ ಉರಿತೈತಿ. ಇದರ ಶಾಖದ ದಕ್ಷತೆ ಏನಿರ್ತೈತಿ? ಹೆಚ್ಚಿರ್ತೈತಿ. ಇನ್ನೊಂದು ಕ್ವಶನ್ ಏನು ಕೇಳ್ಯಾರ? ಪರಮಾಣು ವಿದ್ಯುತ್ ಉತ್ಪಾದನೆಯ ಅಪಾಯಗಳನ್ನು ಪಟ್ಟಿ ಮಾಡ್ರಿ ಅಂತ ಹೇಳ್ಯಾರ. ಏನು ಅಪಾಯಗಳು ಅಂದ್ರೆ ಅಸಮಂಜಸ ವಿಧಾನದ ಜೈವಿಕ ತ್ಯಾಜ್ಯ ವಸ್ತುಗಳ ಶೇಖರಣೆ ಮತ್ತು ವಿಲೇವಾರಿ ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ವಿಕಿರಣಗಳ ಆಕಸ್ಮಿಕ ಸೋರಿಕೆಯ ಅಪಾಯ. ನೋಡ್ರಿ ಇವೆರಡು ಬರೆದ್ರೆ ಸಾಕು. ಇದಕ್ಕೆ 2 ಮಾರ್ಕ್ಸ್. ನೆಕ್ಸ್ಟ್, ಓಮ್ನ ನಿಯಮ ಮೋಸ್ಟ್ ಇಂಪಾರ್ಟೆಂಟ್. ಇವೆರಡು ಕ್ವಶನ್ಸ್ ಅಂದರೂ ಭಾಳ ಇಂಪಾರ್ಟೆಂಟ್. ಇದನ್ನು ನೀವು ನೋಡ್ಕೊಂಡು ಹೋಗಲೇಬೇಕು. ಓಮ್ನ ನಿಯಮಗಳನ್ನು ನಿರೂಪಿಸಿ. ಒಂದು ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ? ವಿದ್ಯುತ್ ಸಾಮರ್ಥ್ಯದ SI ಮಾನವನ್ನು ತಿಳಿಸಿ. ನೋಡ್ರಿ ನೆಕ್ಸ್ಟ್, ಔಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ. ಫ್ಯೂಸನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸಿರುತ್ತಾರೆ? ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ ಮತ್ತು ಅದರಲ್ಲಿ ತುಂಬುವ ಅನಿಲಗಳನ್ನು ಹೆಸರಿಸ್ರಿ ಅಂತ ಕೇಳ್ಯಾರ. ನೋಡ್ರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ನೋಡ್ರಿ ಇದು ವಿ ಇಸ್ ಡೈರೆಕ್ಟ್ಲಿ. ವಿ ಯಾವಾಗೂ ಆಯ್ಕೆ ನೇರ ಅನುಪಾತದೊಳಗಿರ್ತೈತಿ. ನೇರ ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್. ವಿ ಹೆಚ್ಚಾತಂದ್ರೆ ಆಯ್ನು ಹೆಚ್ಚಾಕೈತಿ, ಆ ಹೆಚ್ಚಾತಂದ್ರೆ ವಿನೂ ಹೆಚ್ಚಾಕೈತಿ. ವಿ ಕಡಿಮೆ ಆತಂದ್ರೆ ಆಯ್ನು ಕಡಿಮೆ ಆಕೈತಿ. ಡೈರೆಕ್ಟ್ಲಿ ಪ್ರಪೋರ್ಷನಲ್, ನೇರ ಅನುಪಾತದೊಳಗಿರ್ತೈತಿ. ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರ ವಿ, ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಅಂದ್ರೆ ಐ ಅದಕ್ಕೆ ನೇರ ಅನುಪಾತದೊಳಗಿರ್ತೈತಿ. ಇದು ಓಮ್ನ ನಿಯಮ. ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಐ. ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂದ್ರೆ ವಿ ಐಕ್ಕೆ ನೇರ ಅನುಪಾತದೊಳಗಿರ್ತೈತಿ. ಹಂಗಂದ್ರೆ ನೇರ ಅನುಪಾತ ಹೋಗ್ಬೇಕಂದ್ರೆ ಅಲ್ಲಿ ಕಾನ್ಸ್ಟೆಂಟ್ ಹಾಕ್ಬೇಕು. ವಿ ಇಸ್ ಈಕ್ವಲ್ ಟು IR. ನೋಡ್ರಿ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಯಾವುವಂದ್ರೆ ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ, ವಾಹಕದ ಸ್ವಭಾವ, ವಾಹಕದ ತಾಪ. ನೋಡ್ರಿ ಅದ್ರದ್ದು ಏನು ಕೇಳ್ಯಾರ? SI ಮಾನ ಕೇಳ್ಯಾರ. ನೋಡ್ರಿ ವಿದ್ಯುತ್ ಸಾಮರ್ಥ್ಯದ SI ಮಾನ ಏನ್ರಿ? ವ್ಯಾಟ್. ವಿದ್ಯುತ್ ಸಾಮರ್ಥ್ಯದ SI ಮಾನ ಏನು? ವ್ಯಾಟ್. ಗೊತ್ತಾಯ್ತಲ್ಲ ಇದು? ನೋಡ್ರಿ ನೆಕ್ಸ್ಟ್ ಏನು ಕ್ವಶನ್ ಕೇಳ್ಯಾರ? ನೆಕ್ಸ್ಟ್ ಕ್ವಶನ್ ಏನು ಕೇಳ್ಯಾರ?
ಅವುಗಳನ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಬೇಕು. ಫ್ಯೂಸ್ನ ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸ್ತಾರ ಅಂತ ಹೇಳಬೇಕು. ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ ಮತ್ತು ಅದರಲ್ಲಿ ತುಂಬುವ ಅನಿಲವನ್ನು ಹೆಸರಿಸಿ. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಅಷ್ಟೇ ಈಸಿ ಕ್ವಶನ್ ನೋಡ್ರಿ. ಈ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣ ನೋಡ್ರಿ, ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣ ಎದಕ್ಕಿರ್ತೈತಿ? ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತೈತಿ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರ್ತೈತಿ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರ್ತದೆ. ನೋಡ್ರಿ ವಿದ್ಯಾರ್ಥಿಗಳು H=I²RT ನಂಗೆ ಏನು ನೆನಪ ಇಲ್ರಿ ಮೇಡಮ್, ನನಗೆ ಬರ್ಯಾಕನ ಬರಂಗಿಲ್ಲ, ನಾ ಏನು ಓದೇ ಇಲ್ಲ ಇಷ್ಟು ದಿನ ಅನ್ನೋರು ಬರ್ಬೇಡ್ರಿ. ಹಿಂಗೆ ಅಂದ್ರೂ ಒಂದು ವೇಳೆ ನೆನಪು ಬರಲಿಲ್ಲ ಅಂದರೆ H=I²RT ಸೂತ್ರ ಇರ್ತೈತಲ್ಲ, ಆದಷ್ಟು ಬರೆದ್ರು ಸತಿಗೆ ನಿಮ್ಗೆ 1 ಅಂಕನ ಕೊಡ್ತಾರ್ರಿ. ಆ್ಯಕ್ಚುಲ್ ಅಂದರೆ ನೀವು ಎಲ್ಲ ಹುಡುಗರು ಶಾಣೆ ಇದ್ರಿ, 3 ಪಾಯಿಂಟ್ಸನ್ನ ಬರ್ದು ಬರ್ರಿ. ಈ 3 ಪಾಯಿಂಟ್ಸ್ ಬರ್ದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಇಲ್ರಿ ಮೇಡಮ್ಮ ನನಗೆ ನೆನಪಿರಂಗಿಲ್ಲ, ನೆನಪಿನ ಶಕ್ತಿನೇ ಇಲ್ಲರಿ, ನನಗೇನು ಇಷ್ಟು ದಿನ ಓದೇನೇ ಇಲ್ಲ ಅನ್ನೋರು H=I²RT ಸೂತ್ರನಾರ ಬರ್ದು ಬರ್ರಿ. ಸೂತ್ರ ಬರೆದ್ರು ಸತಿಗೆ ನಿಮ್ಗೆ 1 ಅಂಕ ಕೊಡ್ತಾರೆ. ತಿಳಿತಲ್ಲ ಇದು. ನೆಕ್ಸ್ಟ್ ಏನು ಕೇಳಾರ್ರಿ, ಅದ್ರೊಳಗೆ ಏನು ಕೇಳಿದ್ರು, ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸ್ತಕ್ಕಂಥ ಲೋಹ ನಿಮ್ಗೆಲ್ಲರಿಗೂ ಗೊತ್ತೈತೆ ಹೇಳ್ರಿ ಪಟ್ ಅಂತೇಳಿ, ಟಂಗ್ಸ್ಟನ್. ಹೌದಾ? ಅದರಲ್ಲಿ ಯಾವ ಅನಿಲವನ್ನು ಇರ್ತಾರ? ನೈಟ್ರೋಜನ್ ಅಥವಾ ಆರ್ಗಾನನ್ನು ಅದರೊಳಗೆ ಏನು ಮಾಡಿರ್ತಾರೆ ರೀ? ನೈಟ್ರೋಜನ್ ಮತ್ತು ಅದರೊಳಗೆ ಏನಿರ್ತಾರೆ? ಅನಿಲವನ್ನು ತುಂಬಿರ್ತಾರೆ. ಟಂಗ್ಸ್ಟನ್ ತಂತಿರ್ತೈತಿ, ನೈಟ್ರೋಜನ್ ಮತ್ತು ಆರ್ಗಾನ ಅಂತಕ್ಕಂಥ ಅನಿಲವನ್ನು ಅದರೊಳಗೆ ತುಂಬಿರ್ತಾರೆ. ನೀವು ನೋಡ್ರಿ ಇಲ್ಲಿ ಮೇಡಮ್ ನಂಗೆ ನೈಟ್ರೋಜನ್ ನೆನಪ ಬರಲ್ಲ, ಬರೀ 8 ಬರ್ದು ಬಂದೇನು ರೀ, ಏನು ಮಾಡಿದ್ರಿ? 8 ಬರ್ದ್ರೆ ನೀವು ಮಾರ್ಕ್ಸ್ ಕೊಡ್ತಾರೆ. ಇಲ್ಲ ಯಾರು ಬರ್ದು ಬಂದೇನಂದ್ರು ಮಾರ್ಕ್ಸ್ ಕೊಡ್ತಾರೆ. HENEKR ಬರ್ದ್ರು ಏನು ಮಾಡ್ತಾರೆ? ನಿಮ್ಗೆ ಮಾರ್ಕಸ್ ಕೊಡ್ತಾರೆ ರೀ. ತಿಳಿತಲ್ಲ ಇದು? ನೋಡ್ರಿ ನೆಕ್ಸ್ಟ್ ಕ್ವಶನ್. ರೋಧಕಗಳಾದ R1 R2 R3ಗಳ ಬೆಲೆಗಳು ಕ್ರಮವಾಗಿ ನೋಡ್ರಿ. R1 ಬೆಲೆ ಎಷ್ಟು? 10 Ω, R2 20 Ω, R3 60 Ω. ಮತ್ತು ಅಲ್ಲಿ ಮುಂದೆ ಕ್ವಶನಾಗ ನಾ ಹೇಳ್ಕೊಂತ ಕುಂದ್ರಂಗಿಲ್ಲ ರೀ ಗಳಾಗಿದ್ದು ಅವುಗಳನ್ನು 24 ವೋಲ್ಟ್ ವಿಭವಾಂತರವಿರುವ ಒಂದು ಬ್ಯಾಟರಿಗೆ ಸಮಾಂತರವಾಗಿ ವಿದ್ಯುತ್ ಮಂಡಲದಲ್ಲಿ ಜೋಡಿಸಲಾಗಿದೆ. ಹಾಗಾದರೆ ಕೆಳಗಿನವುಗಳನ್ನು ಲೆಕ್ಕಾಚಾರ ಮಾಡಿ. ಪ್ರತಿಯೊಂದು ರೋಧಕದ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹ ಕಂಡುಹಿಡಬೇಕು. ಮಂಡಲದಲ್ಲಿರ್ತಕ್ಕಂಥ ಒಟ್ಟು ಪ್ರವಾಹ ಕಂಡುಹಿಡಬೇಕು. ಮಂಡಲದ ಒಟ್ಟು ರೋಧ ಕಂಡುಹಿಡಬೇಕು. ನೋಡ್ರಿ ಒಂದು ಸ್ವಲ್ಪ ಫಾಸ್ಟ್ ಹೇಳ್ತೀನಿ. I1 ಸೂತ್ರ V/R1. V ಅಂದರೆ ಎಷ್ಟು ಕೊಟ್ಟಾರ? 24 / 10. 24 / 10 ಮಾಡಿದ್ರೆ 2.4 A. ಒಂದು ಸ್ಥಾನ ಬಿಟ್ಟು 10 ಬಂದೈತೆ ಅಂದ್ರೆ ಒಂದು ಸ್ಥಾನ ಬಿಟ್ಟು ಬಿಂದು ಕೊಡಬೇಕು. ನೆಕ್ಸ್ಟ್ I2 V/R2. V ಅಂದರೆ ಎಷ್ಟು ಕೊಟ್ಟಾರ? 24 / R2 ಅಂದರೆ ಎಷ್ಟೈತಿ? 20. ಇವೆರಡು ಕಡ್ತಾ ಹೊಡೆದ್ರೆ ಎಷ್ಟು ಬರ್ತೈತಿ? 1.2 ನೋಡ್ಬೇಕಂತ ಬರಲಿಲ್ಲ ಅಂತ ಮಕ್ಕಳಿಗಾದ್ರೆ ಇನ್ನೊಮ್ಮೆ ಹೇಳ್ರಿ ಅಂದ್ರೆ ಹೇಳ್ತೀನಿ. 2 10 2 1 2 2 12 / 10 ಅಂದ್ರೆ ಕೆಳಗೆ / 10 ಬಂದ್ರೆ ಒಂದು ಸ್ಥಾನ ಬಿಟ್ಟು ಬಿಂದು ಕೊಡ್ಬೇಕು. ಅದಕ್ಕೆ 1.2 ತಿಳಿತಲ್ಲ ಇದು. ನೆಕ್ಸ್ಟ್ I3 V/R3. V ಅಂದರೆ 24 / R3 ಅಂದ್ರೆ 60. ಕಡ್ತಾ ಹೊಡೆದ್ರೆ 0.4. ನೆಕ್ಸ್ಟ್ I ಏನು ಮಾಡಬೇಕು? ನೆಕ್ಸ್ಟ್ ಸೆಕೆಂಡ್ ಕ್ವಶನ್ I1 + I2 + I3 ಮಾಡಬೇಕು. ಇಷ್ಟು ಕೂಡಿಸಿದ್ರೆ ಎಷ್ಟು ಬರ್ತೈತಿ? 4. ನೆಕ್ಸ್ಟ್ 1/RP ಅಂದರೆ ಎಷ್ಟು ಬರ್ತೈತಿ? 1/10 1/20 1/60 ಮಾಡಿದ್ರೆ 1/6 ಬರ್ತೈತಿ. ಇದು ಹೆಂಗೆ ಬಂತ್ರಿ ಮೇಡಮ್ಮ ಅಂತಂದ್ರೆ ನೋಡ್ರಿ ಫಸ್ಟ್ ಏನು ಮಾಡಿರಿ? 10 20 ಮತ್ತು 60 ಲಸ ತೆಗೆದ್ರೆ 10 1 10 10 20 13 30 3 6 16 60 ಅನ್ನೋದೇನು ಬಂತು? ಲಸ ಬಂತು. 1 ಎಷ್ಟು 60 1 10 ಎಷ್ಟು 60 16 60 20 ಎಷ್ಟು 60 20 ಎಷ್ಟು 60 ರೀ? 3 60 60 1 6 1 6 ಇಡ್ರಿ ಪ್ಲಸ್ 3 1 3 ಮಾಡಿರಿ ಪ್ಲಸ್ 1 1 1. ನೆಕ್ಸ್ಟ್ 6 4 ಎಷ್ಟು ಬಂತ ಮೇಲೆ 10 / 60. ಈ 0 ಕ್ಯಾನ್ಸಲ್ ಆಯ್ತು. ಎಷ್ಟು ಬಂತಿಲ್ಲ? 1/6. ಅದಕ್ಕೆ ಡೈರೆಕ್ಟ್ 1/6 ಬರ್ದಾರ್ರಿ. 1/6 ಅಂದರೆ ಎಷ್ಟು? ಇಲ್ಲೇ ನಮ್ಗೆ 1/RP ಐತಿ, ಇಲ್ಲಿ 1/6 ಐತಿ. ನಾವು ಉಲ್ಟಾ ರೆಸಿಪ್ರೋಕಲ್ ಬರ್ದ್ರೆ RP = 6 Ω. ನೋಡ್ರಿ ಇದು ಅಂತೂ ಕ್ವಶನ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೀ. ಇವೇನು ನೋಡ್ರಿ. ಒಂದು ವಸ್ತುವನ್ನು P ನ ಮಸೂರದ 2F1ಗಿಂತ ದೂರದಲ್ಲಿ ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ಉಂಟಾಗುವಿಕೆ ರೇಖಾಚಿತ್ರವನ್ನು ಬರೆಯಿರಿ. ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. F1 ಅಂದ್ರೇನು? ಮಸೂರದ ಪ್ರಧಾನ ಸಂಗಮ. ನೋಡ್ರಿ ಇದು ಡೈಗ್ರಾಮನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ಕೊಂತಂದ್ರೂ ಕೊಡೋಂಗಿಲ್ಲ. ಇದಿಷ್ಟು ಈಸಿ ಐತಲ್ಲ, ಅಷ್ಟು ಈಸಿ ಐತಿ. ಅವಾಗ ಪ್ರತಿಬಿಂಬದ ಸ್ಥಾನ ಎಲ್ಲೈತಿ? F2 ಮತ್ತು F1ಗಳ ನಡುವೆ ಐತಿ. ಪ್ರತಿಬಿಂಬಗಳೇನದಾವು? ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬಗಳದಾವು. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದ್ರೊಳಗೆ ಯಾವ್ದು ಬೇಕಾದರೂ ಕೇಳ್ಬೋದು. ನೋಡ್ರಿ ತಿಳಿತಲ್ಲ ಇದು. ನೆಕ್ಸ್ಟ್ ನೋಡ್ರಿ, ಸರಳ ವಿದ್ಯುತ್ ಮೋಟಾರಿನ ಚಿತ್ರವನ್ನು ಬರೆದು ಉಂಗುರಗಳನ್ನು ಹೆಸರಿಸಿ. ಇದಂತೂ ಭಾಳ ಇಂಪಾರ್ಟೆಂಟ್. ಇದನ್ನು 2-3 ಸಲ ಕ್ವಶನ್ನೇ ಕೇಳ್ಯಾರಿ. ಇದು ನೋಡ್ರಿ ಈ ಥರ ಡೈಗ್ರಾಮ್ ತೆಗೆದು ಉಂಗುರಗಳು ಎಲ್ಲದಾವು ಬರೀಬೇಕು. ಇದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುಂದ್ರಂಗಿಲ್ಲ. ಡೈಗ್ರಾಮ್ ಗೊತ್ತು ನಿಮ್ಗೆಲ್ಲರಿಗೂ ಗೊತ್ತಾಗ್ಬಿಡ್ತೈತಿ. ಗೊತ್ತಾಯ್ತಲ್ಲ ಇದು? ನಾರ್ತ್ ಸೌತ್ ಇವೆಲ್ಲ ABCD ಎಲ್ಲ ಬರ್ದು. ನೆಕ್ಸ್ಟ್ ನೋಡ್ರಿ ಇದು ಸೇಮ್ ಉಂಗುರಗಳನ್ನು ಈ ರೀತಿ ಬೇಕಾದರೂ ತೆಗಿಬೋದು. ಅದನ್ನು ತಿಳಿತಲ್ಲ ಇದು? ನೋಡ್ರಿ ಚಿತ್ರದ ಭಾಗಕ್ಕೆ ಎಷ್ಟು ಕೊಡ್ತಾರೆ?
ಚಿತ್ರಕ್ಕೆ 1.5 ಮಾರ್ಕ್ಸ್ ಕೊಡ್ತಾರೆ, ಅದು ಭಾಗ ಗುರುತಿಸಿದ್ರೆ ಅರ್ಧ ಮಾರ್ಕ್ಸ್. ನೆಕ್ಸ್ಟ್ ಪವನ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವಲ್ಲಿ ಇರುವ ಯಾವುದಾದ್ರೂ 2 ಮಿತಿಗಳನ್ನು ಬರೆಯಿರಿ. ಇದಂತೂ ಭಾಳ ಈಸಿ ಕ್ವಶನ್ ರೀ. ನೋಡಿರಿ, ಪವನ ಕ್ಷೇತ್ರಗಳನ್ನು ಅಂದ್ರೆ ಗಾಳಿಯಂತ್ರ ಎಲ್ಲ ಪ್ರದೇಶಗಳಲ್ಲಿ ಸ್ಥಾಪಿಸೋಕ್ಕಾಕೈತೆ? ಇಲ್ಲ. ಅದಂದರೆ ಎಲ್ಲ ಪ್ರದೇಶದಲ್ಲಿ ಸ್ಥಾಪಿಸೋಕ್ಕಾಗಂಗಿಲ್ಲ. ಟರ್ಬೈನ್ಗಳ ಜವವನ್ನು ನಿರ್ವಹಿಸಲು ಗಾಳಿಯ ಜವವು 15 ಕಿಲೋಮೀಟರ್ಗಿಂತ ಹೆಚ್ಚಾಗಿರಬೇಕು. ಪವನ ಕ್ಷೇತ್ರಗಳ ಸ್ಥಾಪನೆಗೆ ಅಗಾಧವಾದ ಜಾಗದ ಅವಶ್ಯಕತೆ ಇದೆ. ಇದು ನಿಮಗೆ ಗೊತ್ತೈತೆ. ಗಾಳಿಯಂತ್ರದ ಪವನ ಕ್ಷೇತ್ರ ಇದನ್ನು ಮಾಡ್ಬೇಕಂದ್ರೆ ಏನು ಮಾಡಬೇಕು? ಅದಕ್ಕೆ ಭಾಳ ಜಾಗ ಬೇಕು, ಅಂದ್ರೆ ಭಾಳ ಜಾಗದ ಅವಶ್ಯಕತೆ ಇರ್ತೈತಿ. ಕ್ಷೇತ್ರದ ಸ್ಥಾಪನೆಗೆ ಕಡಿಮೆ ರೊಕ್ಕದಾಗ ಆಕೈತೆ? ಇಲ್ಲ, ಅದಕ್ಕೆಲ್ಲ ಇನ್ನು ಭಾಳ ಖರ್ಚಾಕೈತಿ. ಅದಕ್ಕೆ ಕ್ಷೇತ್ರದ ಸ್ಥಾಪನೆಗೆ ವೆಚ್ಚ ಸಾಕಷ್ಟು ಹೆಚ್ಚಾಗಿರ್ತೈತಿ ಅಂತ ಬರೆದ್ರೆ ಸಾಕು. ಯಾವರೆಗೆ 2 ಬರೆದ್ರೂ ಸಾಕು. ನಿಮ್ಗೆ ಏನು ನೆನಪಾಕೈತೆ ಅವೆರಡು ನೋಡಿರಿ. ಏನೇನು ಇದು ಮಾಡ್ಬೇಕಂದ್ರೆ ನಮ್ಗೆ ಭಾಳ ಜಾಗದ ಅವಶ್ಯಕತೆ ಐತಿ, ಇದಕ್ಕೆ ಭಾಳ ವೆಚ್ಚ ಬೇಕು. ಇವೆರಡು ಬರೆದ್ರೂ ಸಾಕು. ನಿಮ್ಗೆ ಏನಿರ್ತೈತಿ 2 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ 3 ಮಾರ್ಕ್ಸಿನ ಕ್ವಶನ್ ನೋಡಿರಿ. ಬೆಳಕಿನ ವಕ್ರೀಭವನದ 2 ನಿಯಮಗಳನ್ನು ಬರೆಯಿರಿ. ಇದಂತೂ ಭಾಳ ಈಸಿ. ಬೆಳಕಿನ ವಕ್ರೀಭವನದ 2 ನಿಯಮಗಳನ್ನು ಬರೀಬೇಕು. ವಕ್ರೀಭವನದ ಸೂಚ್ಯಂಕ 2.42 ಈ ಹೇಳಿಕೆಯ ಅರ್ಥವನ್ನು ಬರೀಬೇಕು. ಇದು ಒಟ್ಟಾರೆ 3 ಮಾರ್ಕ್ಸಿನ ಕ್ವಶನ್. ಬೆಳಕಿನ ವಕ್ರೀಭವನದ ನಿಯಮಗಳು ಏನು? ಪತನ ಕಿರಣ, ವಕ್ರೀಭವನ ಕಿರಣ. ನೋಡಿರಿ, ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಎರಡೂ ಮಾಧ್ಯಮಗಳ ಸಂಪರ್ಕದ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಒಂದೇ ಸಮತಲದಲ್ಲಿ ಇರುತ್ತದೆ. ಹೌದಾ? ನೆಕ್ಸ್ಟ್ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನು ಅನುಪಾತಗಳೇನಿರ್ತಾವೆ? ಸ್ಥಿರಾಂಕವಾಗಿರ್ತಾವೆ. ಇಲ್ಲರಿ, ನಂಗೆ ಇದನ್ನ ಸೆಂಟೆನ್ಸ್ ಬರೋಕೆ ನೆನಪಾಗಲಿಲ್ಲ ಅಂದ್ರೆ sin I / sin R = ಸ್ಥಿರಾಂಕ ಬರೆದ್ರೂ ನಡಿತೈತಿ. ಹಾಗಂದ್ರೆ ವಜ್ರದ ವಕ್ರೀಭವನ ಸೂಚ್ಯಂಕ 2.42 ಇದೆ. ಇದರ ಅರ್ಥ ಏನಂದ್ರೆ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ವಜ್ರದಲ್ಲಿ ಬೆಳಕಿನ ವೇಗಗಳ ಅನುಪಾತ ಎಷ್ಟಿರ್ತೈತಿ? 2.42 ಅಂತ ಅರ್ಥ. ನೋಡಿರಿ, ಮತ್ತೆ ವಾಪಸ್ ಇದ್ದೇ ಕ್ವಶನ್ ಬಂತು. ಹೌದಾ? ನೋಡಿರಿ, P ನಮಸುರದ ಮುಂದೆ 2F1ನಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. F1 ಅಂದ ಮಸೂರದ ಪ್ರಧಾನ ಸಂಗಮ. ಇದು ನೋಡ್ರಿ, ನಾನು ಆಗಲಿಂದ ಎಷ್ಟು ಹೇಳಾಕೊಂತೀನಿ, ಇದಿಷ್ಟು ಇಂಪಾರ್ಟೆಂಟ್ ರೀ, ಇಷ್ಟು ಇಂಪಾರ್ಟೆಂಟ್ ಅಂಥೇಳಿ. ಇವೇನದಾವಲ್ಲ ನೀವು ಪರ್ಫೆಕ್ಟ್ ಮಾಡ್ಕೊಂಡು ಹೋಗಲೇಬೇಕು. ನಿಮ್ಮ ಕೈಯಾಗ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ನಿಮ್ಮ ಕೈಯಾಗ ಇಟ್ಕೊಂಡ್ರದ ಮುಂದೆ ನೋಡಿರಿ, ನಿಮ್ಮ ಮಸೂರದ ಮುಂದೆ C ಮತ್ತು Fಗಳ ನಡುವೆ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. F ಅಂದ್ರೆ ದರ್ಪಣದ ಪ್ರಧಾನ ಸಂಗಮ, C ಅಂದ್ರೆ ದರ್ಪಣದ ವಕ್ರತಾ ಕೇಂದ್ರ. ನಾನಂತೂ ಇದನ್ನು ಎಕ್ಸ್ಪ್ಲೇನ್ ಮಾಡಂಗಿಲ್ಲ ರೀ, ಟೈಮ್ ಭಾಳ ಅಂದ್ರೆ ಭಾಳ ವೇಸ್ಟ್ ಆಕೈತೆ ನಿಮ್ಗೆ. ನೀವು ಇದನ್ನು ಕುಂತು ಪ್ರಾಕ್ಟೀಸ್ ಮಾಡಿರಿ. ನೋಡಿರಿ, ಇದನ್ನೆಲ್ಲ ಬೇಕಂದ್ರೆ ಸ್ಕ್ರೀನ್ಶಾಟ್ ಹೊರ್ಕೋರಿ, ಇಲ್ಲ ನಿಮ್ಮ ಬುಕ್ನೊಳಗೆ ತೆಗೆದುಕೋರಿ. ಇದನ್ನೆಲ್ಲ ನೋಡಿರಿ. ಮೇಡಮ್ ಏನು ತಪ್ಪು ತೆಗ್ದಾರ ಅನ್ಬೇಡ್ರಿ. ಇದೇನಿತ್ತಲ್ಲ ನಿಮ್ಮದು ಆನ್ಸರ್ ಸಿಟ್ಟಿಂದ ಇದು ಏನು ಮೇನ್ ಇಂಪಾರ್ಟೆಂಟ್. ನಾ ಏನು ಕ್ಲಾಸ್ ಮಾಡಿಲ್ಲ, ನೀವು ಇಷ್ಟು ನೋಡ್ಕೊಂಡು ಹೋದ್ರೆ ಸಾಕ್ರಿ. ಹೆಚ್ಚಿಗೆ ಸ್ಕೋರ್ ಮಾಡ್ಬೇಕನ್ನೋರು ನಾ ಮೊದಲೇ ಹೇಳೀನಿ, ಹೆಚ್ಚಿಗೆ ಸ್ಕೋರ್ ಮಾಡೋರು ಫುಲ್ ಡೀಟೇಲ್ ಆಗಿ ಓದಬೇಕು. ಇಲ್ಲರಿ ಮೇಡಮ್, ನಾ ಎಕ್ಸಾಮ್ ಹೋಗಿ ಇನ್ನೂ ಸ್ವಲ್ಪ ದಿನ ಆಯ್ತು, ನಾನು ಸೈನ್ಸ್ ನಂಗೆ ಭಾಳ ಟಫ್ ಆಕೈತೆ ರೀ ಮೇಡಮ್, ನಂಗೆ ಪಾಸಿಂಗ್ ಹೇಳ್ಕೊಡ್ರಿ ಅನ್ನೋರ್ಗಂತೂ ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ರೀ ಇದು. ಇಷ್ಟು ನೀವು ನಾ ಹೇಳ್ತೀನಿಲ್ಲ, ಇವತ್ತಿಂದ ನಾನು ನಿಮ್ಗೆ ಎಕ್ಸಾಮ್ ಬರೋದು ನಾಳೆ ದಿನ ಗ್ಯಾಪ್ ಐತಿ, ಕಂಟಿನ್ಯೂ ನಿಮ್ಮ ಜೊತೆನೇ ಹೇಳ್ತೀನಿ. ನಾ ಏನೇನು ಹೇಳ್ಕೊತಕ್ಕೀನಿ ನೀವು ಪರ್ಫೆಕ್ಟ್ ಮಾಡ್ಕೊಂಡು ಹೋದ್ರಿ, ಪರ್ಫೆಕ್ಟ್ ಮಾಡ್ಕೊಂಡು ಹೋಗ್ರಿ. ನಾ ಹೇಳಿದೆ ನೀವು ಕೇಳ್ಕೊಂಡು ಸುಮ್ಮನೆ ಹೋದೆ ಅಂದ್ರೆ ಆಗಂಗಿಲ್ಲ. ನೀವಂತೂ ಪರ್ಫೆಕ್ಟ್ ಮಾಡ್ಕೊಂಡು ಹೋದ್ರಿ ಅಂದ್ರೆ ನಿಮ್ಮದು ಪಾಸಿಂಗ್ ಅಂತೂ ಆಗೇ ಆಗ್ತೀರಿ. ಹೆಚ್ಚಿಗೆ ಸ್ಕೋರ್ ಬೇಕಂದ್ರೆ ಒಂದು ಸ್ವಲ್ಪ ನೀವು ಹೆಚ್ಚಿಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಓದ್ಕೋಬೇಕ್ರಿ. ಯಾಕಂದ್ರೆ ಸೈನ್ಸ್ ಒಳಗೆ ಇದನ್ನೇ ಕೇಳ್ತಾರೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ನೀವು ಆಲ್ರೆಡಿ ಈಗ ಪ್ರಿಪ್ರೇಟರಿ ಎಕ್ಸಾಮ್ ಬರ್ದಿರಿ, ಎಲ್ಲ ಪ್ರಿವಿಯಸ್ ಎಕ್ಸಾಮ್ ನೋಡಿರಿ, ಎಲ್ಲ ನೋಡಿದ ಮೇಲೆ ಸೈನ್ಸ್ ಮೇಲೆ ಮಿನಿಮಮ್ ಕೇಳ್ತಾರೆ. ಆದರೆ ಮ್ಯಾಕ್ಸಿಮಮ್ ನೀವು ಹೆಚ್ಚಿಗೆ ಸ್ಕೋರ್ ಮಾಡಬೇಕಂದ್ರೆ ನೀವು ಸ್ವಲ್ಪ ಡೆಪ್ತಾಗಿ ಓದಬೇಕು. ನೆಕ್ಸ್ಟ್ ನೋಡಿರಿ, ವಿದ್ಯುತ್ ಪ್ರವಾಹದ ಸೊಲೆನಾಯ್ಡ್ನಲ್ಲಿ ಉಂಟಾಗುವ ಕಾಂತಕ್ಷೇತ್ರದ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡುವ ವಿಧಾನಗಳು ಯಾವುವು ಅಂತ ಕೇಳಾರ. ಹೌದಾ? ನೋಡಿರಿ, ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ಡ್ನಲ್ಲಿ ಉಂಟಾದ ಕಾಂತಕ್ಷೇತ್ರವು ದಂಡಕಾಂತದ ಸುತ್ತಲೂ ಉಂಟಾದ ಕಾಂತಕ್ಷೇತ್ರದಂತೆಯೇ ಇರುತ್ತದೆ. ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಏಕರೂಪದಲ್ಲಿರುತ್ತದೆ. ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡುವ 2 ವಿಧಾನಗಳಂದ್ರೆ ಸುರುಳಿಯ ಸುತ್ತುಗಳ ಸಂಖ್ಯೆಯನ್ನು ಏನು ಮಾಡಬೇಕು? ಹೆಚ್ಚಿಸಬೇಕು. ಸುರುಳಿಯಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಬೇಕು. ತಿಳಿತಲ್ಲ? ನೆಕ್ಸ್ಟ್ ನೋಡಿರಿ, ಇದನ್ನು ಡೈಗ್ರಾಮ್ ಅಷ್ಟೇ ನೋಡ್ಕೊರಿ, ಎಕ್ಸ್ಪ್ಲೇನ್ ಏನು ಮಾಡೋಂಗಿಲ್ಲ. ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಆಮೀಟರ್ ಮತ್ತು ಪ್ಲಗ್ ಕೀ ಇವುಗಳನ್ನು ಒಳಗೊಂಡಿರುವ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ಬರೆಯಿರಿ. ನೋಡಿರಿ, ಈ ಚಿತ್ರವನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ಹೋಗಬೇಕು. ನೆಕ್ಸ್ಟ್ ನೋಡಿರಿ, 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ 25 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಿದೆ. ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು?
ಅಥವಾ ಒಂದು ನಿಮ್ನ ಮಸೂರದ ಸಂಗಮ ದೂರವು 15 ಸೆಂಟಿಮೀಟರ್ ಇದೆ, ಮಸೂರದಿಂದ ಪ್ರತಿಬಿಂಬವು 10 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು? ನೋಡ್ರಿ ಏನೈತಿ ಸೂತ್ರ, 1/v = 1/v + 1/u = 1/f, 1/v = 1/f - 1/u 1/, ನೋಡ್ರಿ f ಅಂದ್ರೆ -15 -1/, -25. ಈಗ ತಡ್ರಿ ಒಂದು ನಿಮಿಷ, -1/15 ಆ್ಯಸ್ ಇಟ್ ಈಸ್ ಇಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, 1/25. 25 ಮತ್ತು 15 ಮತ್ತು 25 ಲಸ ತೆಗಿಬೇಕು. ನೋಡ್ರಿ ಲಸ ಹೆಂಗೆ ತೆಗಿಬೇಕು, 15 ಮತ್ತು 25 ಗೊತ್ತೈತೆ ಎಲ್ಲರಿಗೂ. 15 ಮತ್ತು 25 ಲಸ ತೆಗಿಬೇಕು. 2 5 ಮಿಗ ಅದಾವು, 5 1 5 3 15, 5 3 15, 5 5 25. ಇವೆರಡು ಯಾವ ಮಿಗಾಗಿಲ್ಲ, 5 5 25, 25 3 75 ಲಸ ಬಂತು. ಹೌದಾ? 5 ನೋಡ್ರಿ 15 ಎಷ್ಟಲೇ 75, 15 5 75, 25 3 5 1 5 -5, 3 1 3 ಮೈನಸ್ ಇಂಟು ಮೈನಸ್ ಪ್ಲಸ್ 3. ನೋಡ್ರಿ ಇಲ್ಲಿ ಪ್ಲಸ್ ಮೈನಸ್ ಬಂದ್ರೆ ಕಳೀರಿ, 5 3 ಕಳೆದ್ರೆ 2 -2 ಭಾಗಲೇ 75. ಇದ್ರ ನಮ್ಗೆ 1/v ಇದು 1/v. ನಮ್ಗೆ ಬರೀ ವಿ ಬೇಕಂದ್ರೆ ಇದ್ರ ಉಲ್ಟಾ ಬರೀಬೇಕು, 75 ಭಾಗಲೇ 2, 2 1 ಕಡ್ತಾ ಹೊಡೆದ್ರೆ ಎಷ್ಟು ಇರ್ತೈತಿ, 37.5. ನೋಡಿ ಪರದೆಯನ್ನು ನಿಮ್ನ ದರ್ಪಣದಿಂದ 37.5 ಸೆಂಟಿಮೀಟರ್ ದೂರದಲ್ಲಿ ಏನು ಮಾಡಬೇಕು, ಇರಿಸ್ಬೇಕು. ಸೆಕೆಂಡ್ ಅದರೊಳಗೆ ಇನ್ನೊಂದು ಕ್ವಶನ್ ಏನು ಕೇಳಾರಿ, 1/v - 1/u = 1/f. ಹೌದಾ? ನಮ್ಗೆ 1/u ಬೇಕಂದ್ರೆ 1/v - 1/f ಆಯ್ತು. 1/ಇದು f ಅಂದ್ರೆ v ಅಂದ್ರೆ -10 -1/f ಅಂದ್ರೆ -15. ನೆಕ್ಸ್ಟ್ ಏನು ಮಾಡಿರಿ, -1/10 ಆ್ಯಸ್ ಇಟ್ ಈಸ್ ಇಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್ 1/15. 10 ಮತ್ತು 15 ಏನು ಮಾಡ್ಕೋಬೇಕು ನೀವೀಗ, ಲಸ ತೆಗಿಬೇಕು. 10 ಮತ್ತು 15 ಲಸ ಎಷ್ಟು ಬರ್ತೈತೆ ರೀ, 10 ಮತ್ತು 15 ಲಸ 5 1 5 2 10, 5 3 15, 5 2 10, 10 3 30 ಅನ್ನೋದು ಲಸ ಬಂತು. 10 3 30, 15 2 30, 3 1 3 ಮ್ಯಾಲೆ -3, 2 1 2 ಮೈನಸ್ ಇಂಟು ಮೈನಸ್ ಪ್ಲಸ್ 2, 3 2 ಕಳೆದ್ರೆ 1, ಯಾವೊಂದು ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು, -1 ಭಾಗಲೇ 30. ನಮಗಿದು 1/u ಐತಿ, ನಮ್ಗೆ 1/u ಬೇಡ, ಬರೀ u ಬೇಕಂದ್ರೆ ಇದ್ರ ಉಲ್ಟಾ ಬರೀರಿ, 30 ಭಾಗಲೇ ಬಂದಂದ್ರೆ 30 -30 ಆನ್ಸರ್. ವಸ್ತುಗಳನ್ನು ನಿಮ್ನ ಮಸೂರದಿಂದ 30 ಸೆಂಟಿಮೀಟರ್ ಏನು ಮಾಡಬೇಕು, ದೂರದಲ್ಲಿ ಇಡಬೇಕು. ನೋಡಿರಿ ಇದ್ರದ್ದು 2 ಮಾರ್ಕ್ಸಿಂದು ಕ್ವಶನ್ ಇನ್ನೊಂದು ಕ್ಲಾಸ್ನಾಗ ಕಂಟಿನ್ಯೂ ಮಾಡ್ಕೊಡ್ತೀನಿ, ಯಾಕಂದ್ರೆ ಇದು ವಿಡಿಯೋ ಭಾಳ ಲೆಂದಿ ಆಗ್ತೈತಿ. ಅದಕ್ಕೆ ಮತ್ತೊಂದು ಸ್ವಲ್ಪ ಫಿಸಿಕ್ಸ್ ಒಳಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಾನು ನಿಮ್ಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋನ ಸಪ್ರೇಟ್ ಮಾಡಿ ಕೊಡ್ತೀನಿ, ಅಂದ್ರೆ ನಿಮ್ಗೆ ಓದಾಕ ಅನುಕೂಲ ಆಕೈತಿ, ಈಸಿನೂ ಆಗ್ತೈತಿ ರೀ. ಎಕ್ಸಾಮಿಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ರೀ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.